ಇಂದು ರಾಜ್ಯಾದ್ಯಂತ ಭೀಮಾ ಸಿನಿಮಾ ರಿಲೀಸ್ ಆಗಿದೆ. ರಿಲೀಸ್ ಆದ ಬೆನ್ನಲ್ಲೇ ಅಭಿಮಾನಿಗಳು ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಮೊದಲ ಶೋ ಲೇಟ್ ಆಗಿದ್ದಕ್ಕೆ ಅಭಿಮಾನಿಗಳು ಗಲಾಟೆಯನ್ನ ಮಾಡಿಕೊಂಡಿದ್ದಾರಂತೆ. ವಿಜಯನಗರದ ಹೊಸಪೇಟೆಯಲ್ಲಿರುವಂತಹ ಸರಸ್ವತಿ ಥಿಯೇಟರ್ನಲ್ಲಿ ಗಲಾಟೆಯಾಗಿದೆ. ಮೊದಲ ಶೋ 6 ಗಂಟೆಗೆ ಆರಂಭ ಆಗಬೇಕಾಗಿತ್ತು. ಆದರೆ 7 ಗಂಟೆ ಆದರೂ ಆರಂಭ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಗಲಾಟೆಯಾಗಿದೆಯಂತೆ. ಹೊಸಪೇಟೆಯ ಸರಸ್ವತಿ ಥಿಯೇಟರ್ನಲ್ಲಿ ನಡೆದಿರುವಂತಹ ಘಟನೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಬೆಳಗ್ಗೆ 6 ಗಂಟೆಗೆ ಶೋ ಆರಂಭ ಆಗಬೇಕಾಗಿತ್ತು. ನಾವೆಲ್ಲ ದುಡ್ಡು ಕೊಟ್ಟು ಕಾದು ಕುಳಿತಿದ್ದೀವಿ. ಆದರೆ ನೀವು ಯಾಕೆ ಇನ್ನೂ ಸಿನಿಮಾವನ್ನ ತೋರಿಸೋದಕ್ಕೆ ನಮ್ಮನ್ನ ಒಳಗಡೆ ಬಿಡ್ತಾ ಇಲ್ಲ ಅಂತ ಹೇಳಿ ಗಲಾಟೆ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಂದ್ರೆ ಗೇಟ್ ಅನ್ನ ಕಲ್ಲು ತೆಗೆದುಕೊಂಡು ಹೊಡೆದು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಸುರೇಶ್, ಇವತ್ತು ಭೀಮಾ ಸಿನಿಮಾ ರಿಲೀಸ್ ಆಗಬೇಕಿತ್ತು ಸರಸ್ವತಿ ಥಿಯೇಟರ್ನಲ್ಲಿ ಬೆಳಗ್ಗೆ 6 ಗಂಟೆಗೆ, ಆಗಿಲ್ಲ. ಯಾಕೆ, ಏನ್ ಕಾರಣ ಅಂತ ರಿಲೀಸ್ ಆಗದೆ ಇರೋದಕ್ಕೆ? ಅಭಿಮಾನಿಗಳು ಏನ್ ಹೇಳ್ತಾ ಇದ್ದಾರೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ನಿಜಕ್ಕೂ ಕೂಡ ಇವತ್ತು ಬೆಳಗ್ಗೆನೆ 6 ಗಂಟೆಗೆ ಈ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು, ಭೀಮಾ ಸಿನಿಮಾ. ಆದ್ರೆ ಕೆಲ ತಾಂತ್ರಿಕ ತೊಂದರೆಗಳಿಂದ ಫಿಲ್ಮ್ ರಿಲೀಸ್ ಆಗ್ತಕ್ಕಂಥದ್ದು ಲೇಟ್ ಆಯ್ತು. ರೊಚ್ಚಿಗೆದ್ದಂತ ಅಭಿಮಾನಿಗಳು ಗಲಾಟೆಯನ್ನು ಕೂಡ ಮಾಡಿದ್ದಾರೆ. ಸರಸ್ವತಿ ಚಿತ್ರಮಂದಿರ ಏನಿದೆ, ಸರಸ್ವತಿ ಚಿತ್ರಮಂದಿರ ಮುಂದೆ ಮೊದಲು ಗೇಟ್ ಹತ್ತಾರೆ, ನೂಕಾಟ ತಳ್ಳಾಟ ಮಾಡ್ತಾರೆ ಗೇಟ್ನ. ನಂತರ ಆ ಗೇಟ್ನ ಸರಪಳಿಯನ್ನು ಕೂಡ ಕಿತ್ತಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅಭಿಮಾನಿಗಳು ಹೊಸಪೇಟೆ, ಎಸ್ಪೆಷಲಿ ವಿಶೇಷವಾಗಿ ಹೊಸಪೇಟೆ ಅಭಿಮಾನಿಗಳು ಹೆಂಗೆ ಅಂದ್ರೆ ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಶೋ ಶುರು ಆದ್ರೇನೆ ಅದು ಹೊಸಪೇಟೆಗೆ ಒಂದು ಕದರ್ ಅಂತಕ್ಕಂಥ ಲೆಕ್ಕ ಇದೆ. ಹಾಗಾಗಿ ಈ ಹಿಂದೆ ಪುನೀತ್ ಅವರ ಸಿನಿಮಾಗಳು ಕೂಡ ಬಂದಾಗ ಮಧ್ಯರಾತ್ರಿ 2 ಗಂಟೆಗೆ ಬಿಡುಗಡೆ ಆಗಿರ್ತಕ್ಕಂತಹ ಉದಾಹರಣೆಗಳು ಕೂಡ ಇದಾವೆ. ಹಾಗಾಗಿ ಬೆಳಗಿನ ಜಾವ ಬಂದಿರ್ತಕ್ಕಂಥ ಅಭಿಮಾನಿಗಳು ಬೆಳಗ್ಗೆಯಿಂದನೇ ಕಾದು ಕೂತಿರ್ತಾರೆ. ಬೆಳಗ್ಗೆಯಿಂದ ಆ ಕಾದು ಕೂತಿರ್ತಕ್ಕಂಥ ಅಭಿಮಾನಿಗಳಿಗೆ ನಿರಾಶೆ ಆಗಿದೆ. ಆ ಕಾರಣಕ್ಕೆ ಈ ರೀತಿಯ ಒಂದು ಗಲಾಟೆ ಮಾಡಿರ್ತಕ್ಕಂಥದ್ದು. ಸುರೇಶ, ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ, ಎಲ್ಲವೂ ಕೂಡ ತಿಳಿ ಆಯ್ತಾ ಹೇಗೆ ಅಂತ? ಸದ್ಯ ಸ್ಥಳಕ್ಕೆ ಪೊಲೀಸರು ಆಗಮಿಸ್ತಾರೆ, ಎಲ್ಲರನ್ನು ಕೂಡ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ತಿಳಿಯಾಗಿದೆ ಅಂತಾನೆ ಹೇಳ್ಬೋದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇಂದು ರಾಜ್ಯಾದ್ಯಂತ ಭೀಮಾ ಸಿನಿಮಾ ರಿಲೀಸ್ ಆಗಿದೆ. ರಿಲೀಸ್ ಆದ ಬೆನ್ನಲ್ಲೇ ಅಭಿಮಾನಿಗಳು ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಮೊದಲ ಶೋ ಲೇಟ್ ಆಗಿದ್ದಕ್ಕೆ ಅಭಿಮಾನಿಗಳು ಗಲಾಟೆಯನ್ನ ಮಾಡಿಕೊಂಡಿದ್ದಾರಂತೆ. ವಿಜಯನಗರದ ಹೊಸಪೇಟೆಯಲ್ಲಿರುವಂತಹ ಸರಸ್ವತಿ ಥಿಯೇಟರ್ನಲ್ಲಿ ಗಲಾಟೆಯಾಗಿದೆ. ಮೊದಲ ಶೋ 6 ಗಂಟೆಗೆ ಆರಂಭ ಆಗಬೇಕಾಗಿತ್ತು. ಆದ್ರೆ 7 ಗಂಟೆ ಆದರೂ ಆರಂಭ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಗಲಾಟೆಯಾಗಿದೆಯಂತೆ. ಹೊಸಪೇಟೆಯ ಸರಸ್ವತಿ ಥಿಯೇಟರ್ನಲ್ಲಿ ನಡೆದಿರುವಂತಹ ಘಟನೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಬೆಳಗ್ಗೆ 6 ಗಂಟೆಗೆ ಶೋ ಆರಂಭ ಆಗಬೇಕಾಗಿತ್ತು. ನಾವೆಲ್ಲ ದುಡ್ಡು ಕೊಟ್ಟು ಕಾದು ಕುಳಿತಿದ್ದೀವಿ. ಆದರೆ ನೀವು ಯಾಕೆ ಇನ್ನೂ ಸಿನಿಮಾವನ್ನ ತೋರಿಸೋದಕ್ಕೆ ನಮ್ಮನ್ನ ಒಳಗಡೆ ಬಿಡ್ತಾ ಇಲ್ಲ ಅಂತ ಹೇಳಿ ಗಲಾಟೆ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಂದ್ರೆ ಗೇಟ್ ಅನ್ನ ಕಲ್ಲು ತೆಗೆದುಕೊಂಡು ಹೊಡೆದು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳು.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಸುರೇಶ್, ಇವತ್ತು ಭೀಮಾ ಸಿನಿಮಾ ರಿಲೀಸ್ ಆಗಬೇಕಿತ್ತು ಸರಸ್ವತಿ ಥಿಯೇಟರ್ನಲ್ಲಿ ಬೆಳಗ್ಗೆ 6 ಗಂಟೆಗೆ, ಆಗಿಲ್ಲ. ಯಾಕೆ, ಏನ್ ಕಾರಣ ಅಂತ ರಿಲೀಸ್ ಆಗದೆ ಇರೋದಕ್ಕೆ? ಅಭಿಮಾನಿಗಳು ಏನ್ ಹೇಳ್ತಾ ಇದ್ದಾರೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ನಿಜಕ್ಕೂ ಕೂಡ ಇವತ್ತು ಬೆಳಗ್ಗೆನೆ 6 ಗಂಟೆಗೆ ಈ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು, ಭೀಮಾ ಸಿನಿಮಾ. ಆದ್ರೆ ಕೆಲ ತಾಂತ್ರಿಕ ತೊಂದರೆಗಳಿಂದ ಫಿಲ್ಮ್ ರಿಲೀಸ್ ಆಗ್ತಕ್ಕಂಥದ್ದು ಲೇಟ್ ಆಯ್ತು. ರೊಚ್ಚಿಗೆದ್ದಂತ ಅಭಿಮಾನಿಗಳು ಗಲಾಟೆಯನ್ನು ಕೂಡ ಮಾಡಿದ್ದಾರೆ. ಸರಸ್ವತಿ ಚಿತ್ರಮಂದಿರ ಏನಿದೆ, ಸರಸ್ವತಿ ಚಿತ್ರಮಂದಿರ ಮುಂದೆ ಮೊದಲು ಗೇಟ್ ಹತ್ತಾರೆ, ನೂಕಾಟ ತಳ್ಳಾಟ ಮಾಡ್ತಾರೆ ಗೇಟ್ನ. ನಂತರ ಆ ಗೇಟ್ನ ಸರಪಳಿಯನ್ನು ಕೂಡ ಕಿತ್ತಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅಭಿಮಾನಿಗಳು ಹೊಸಪೇಟೆ, ಎಸ್ಪೆಷಲಿ ವಿಶೇಷವಾಗಿ ಹೊಸಪೇಟೆ ಅಭಿಮಾನಿಗಳು ಹೆಂಗೆ ಅಂದ್ರೆ ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಶೋ ಶುರು ಆದ್ರೇನೆ ಅದು ಹೊಸಪೇಟೆಗೆ ಒಂದು ಕದರ್ ಅಂತಕ್ಕಂಥ ಲೆಕ್ಕ ಇದೆ. ಹಾಗಾಗಿ ಈ ಹಿಂದೆ ಪುನೀತ್ ಅವರ ಸಿನಿಮಾಗಳು ಕೂಡ ಬಂದಾಗ ಮಧ್ಯರಾತ್ರಿ 2 ಗಂಟೆಗೆ ಬಿಡುಗಡೆ ಆಗಿರ್ತಕ್ಕಂತಹ ಉದಾಹರಣೆಗಳು ಕೂಡ ಇದಾವೆ. ಹಾಗಾಗಿ ಬೆಳಗಿನ ಜಾವ ಬಂದಿರ್ತಕ್ಕಂಥ ಅಭಿಮಾನಿಗಳು ಬೆಳಗ್ಗೆಯಿಂದನೇ ಕಾದು ಕೂತಿರ್ತಾರೆ. ಬೆಳಗ್ಗೆಯಿಂದ ಆ ಕಾದು ಕೂತಿರ್ತಕ್ಕಂಥ ಅಭಿಮಾನಿಗಳಿಗೆ ನಿರಾಶೆ ಆಗಿದೆ. ಆ ಕಾರಣಕ್ಕೆ ಈ ರೀತಿಯ ಒಂದು ಗಲಾಟೆ ಮಾಡಿರ್ತಕ್ಕಂಥದ್ದು. ಸುರೇಶ್, ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ, ಎಲ್ಲವೂ ಕೂಡ ತಿಳಿಯಾಯ್ತಾ ಹೇಗೆ ಅಂತ? ಸದ್ಯ ಸ್ಥಳಕ್ಕೆ ಪೊಲೀಸರು ಆಗಮಿಸ್ತಾರೆ, ಎಲ್ಲರನ್ನು ಕೂಡ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ತಿಳಿಯಾಗಿದೆ ಅಂತಾನೆ ಹೇಳ್ಬೋದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.